ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಪ್ರಿಯಾ. ಇದು ಗೋವಾದು ಸೆಕೆಂಡ್ ಡೇ. ಈಗ ಟೈಮ್ ಆಗಿದೆ 9 o'clock. ನಾವೀಗ ಹೊರಟಿದ್ದೀವಿ ಹೊರಗಡೆ. ಎಲ್ಲಿಗೆ? ಸ್ಟೇ ಟ್ಯೂನ್ಡ್. ಕೇಳ್ತಾ ಇರಿ, ನೋಡ್ತಾ ಇರಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನಾವು ಓಲ್ಡ್ ಗೋವಾದಲ್ಲಿ ಬೆಸಿಲಿಕಾ ಬಾಮ್ ಜೀಸಸ್ ಅಲ್ಲಿ ಬಂದಿದ್ದೇವೆ. ಇಲ್ಲಿ ಸೇಂಟ್ ಫ್ರಾನ್ಸಿಸ್ ಅವರ ಏನಂತಾರೆ ದೇಹವನ್ನು ಇಟ್ಟಿದ್ದಾರೆ. ಅದು ಇಲ್ಲಿರ ತನಕ ಅವರು ಯಾವಾಗ ಸತ್ರಲ್ಲ ಅಲ್ಲಿಂದ ಇಲ್ಲೇ ತನಕ ಅದು ನಶಿಸಿ ಹೋಗಲಿಲ್ಲ ಗೊತ್ತಾ. ಹಾಗೆ ಇದೆ, ಅದೊಂದು ಮಿರೇಕಲ್ ಆಗಿದೆ. ಅದಕ್ಕೋಸ್ಕರ ನಾವಿಲ್ಲಿ ಅದನ್ನು ನೋಡಲಿಕ್ಕೆ ಬಂದಿದ್ದೇವೆ. ನಿಮಗೂ ಸ್ವಲ್ಪ ತೋರಿಸುವ. ನೀವು ನೋಡಿರ್ಬೋದು ಬೇರೆ ಬೇರೆ ವೀಡಿಯೋದಲ್ಲಿ ಅಲ್ಲ, ಆದರೆ ನನ್ನ ವೀಡಿಯೋನು ಸ್ವಲ್ಪ ನೋಡಿ ಅಲ್ಲ, ಆಯಿತಾ? ಇದೊಂದು ತುಂಬ ಪವಿತ್ರವಾದ ಸ್ಥಳ. ಹಾಗೂ ಇಲ್ಲಿ ನಾವೇನು ಪ್ರೇ ಮಾಡ್ತೇವೆ ಅದೆಲ್ಲ ನೆರವೇರುತ್ತೆ ಅಂತ ಹೇಳಿ ಒಂದು ನಂಬಿಕೆ. ಅದಕ್ಕೋಸ್ಕರ ನಾವೆಲ್ಲರೂ ಬರ್ತೇವೆ. ಇದೊಂದು ಕ್ಯಾಥಲಿಕ್ ಅವರಿಗೆ ಪವಿತ್ರವಾದ ಸ್ಥಳ. ನೋಡಿ ಅಂತೆ ಎಷ್ಟು ಜನರು ಬಂದು ಹೋಗ್ತಾರೆ ಈ ಚರ್ಚ್ಗೆ. ನಾವು ಚರ್ಚ್ ಒಳಗೆ ಮತ್ತೆ ಹೋಗೋಣ. ಈಗ ಸ್ವಲ್ಪ ಹೊರಗಡೆನೆ ನಾವು ಫೋಟೋ ತೆಗಿಯೋಣ ಅಂತ ಬಂದೆ. ಥ್ಯಾಂಕ್ ಯು. ಇವರು ಸೇಂಟ್ ಆಂಟೋನಿ ಅಂತ. ಸಂತ ಫ್ರಾನ್ಸಿಸ್ ಅವರು 1552ರಲ್ಲಿ ನಿಧನರಾಗ್ತಾರೆ. ಅವರೊಬ್ಬರು ಸ್ಪ್ಯಾನಿಷ್ ಮಿಷನರಿ ಆಗಿರ್ತಾರೆ. ಸೊ ಅವರಿಗೆ ದೇವರ ಮೇಲೆ ಇದ್ದ ನಂಬಿಕೆಯಿಂದ ಅವರ ನಿಧನ ನಂತರನೂ ಅವರ ದೇಹ ನಶಿಸಿ ಹೋಗಲ್ಲ. ಅದು ಹೇಗೆ ಪ್ರಿಸರ್ವ್ ಆಗಿದೆ, ಅದು ಹೇಗೆ ಹಾಗೇ ಇರುತ್ತೆ ಅಂತ ಹೇಳಿ ಯಾರಿಗೂ ಇಷ್ಟರ ತನಕ ಗೊತ್ತಿಲ್ಲ ಅಂತೆ. ಅದಕ್ಕೋಸ್ಕರ ಇದೊಂದು ಮಿರಾಕಲಸ್ ಪ್ಲೇಸ್. ಎಲ್ಲ ಕ್ಯಾಥಲಿಕ್ಸ್ ಅವರಿಗೆ ಪವಿತ್ರವಾದ. ಒಂದು ಒಳಗೆದು ವಿಸಿಟ್ ಆಯಿತು, ಆದರೆ ನನಗೆ ಅಲ್ಲಿ ಫೋಟೋ ಎಲ್ಲ ಅಲೌಡ್ ಇಲ್ಲ ಅಂತ ಹೇಳಿದರು. ಸೊ ನಾನೇನು ತೆಗಿಲಿಲ್ಲ, ಪ್ರೇ ಮಾಡಿದೆ, ಬಂದೆ. ಮಂಗಳೂರಲ್ಲಿ ಹೇಗೆ ಬಿಸಿಲಿದೆ ಅಲ್ಲ, ಆ ಥರನೇ ಇದೆ ಇಲ್ಲೇನು. ಫುಲ್ ಗಾರ್ಡನ್ ಇದೆ ಆಯಿತಾ, ಬ್ಯೂಟಿಫುಲ್ ಆಗಿದೆ ಮಾತ್ರ. ಎಡನ್ ಎಲ್ಲಿ ಹೋಗ್ತಿದ್ದೀವ ನಾವು? ನೋ, ಚರ್ಚ್. ಇವರು ನೋಡಿ ಟೊಪ್ಪಿ ಹಾಕಿ ಹೋಗೋದು. ನಮ್ಮ ಹತ್ರ ಟೊಪ್ಪಿ ಇದೆ, ಆದರೆ ನನಗೆ ಹಾಕ್ಲಿಕ್ಕೆ ಬೇಡ. ಅದು ಫುಲ್ ಇದು ಚರ್ಚ್. ಇಲ್ಲಿ ಈಗ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅದು ಓಲ್ಡ್ ಚರ್ಚ್. ಬನ್ನಿ ಒಳಗಡೆ ನೋಡೋಣ ಏನಿದೆ ಅಂತ. ಮ್ಯೂಸಿಯಂಗೆ ಬಂದಿದ್ದೀವಿ, ಬನ್ನಿ ನಿಮಗೂ ತೋರಿಸ್ತಾರೆ. ಮೊದಲು ಇದು ಚಾಪಲ್ ಆಗಿತ್ತು, ಸ್ಮಾಲ್ ಚರ್ಚ್. ಪೋರ್ಚುಗೀಸ್ ಅವರೆಲ್ಲ ಇದನ್ನು ಕಟ್ಟಿದ್ರಂತ ಹೇಳಿ ಅಲ್ಲಿ ಹಿಸ್ಟ್ರಿ ಇದೆ. ನಂತರ ಇದನ್ನು ಒಂದು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಆ ಯುದ್ಧ ಸಮಯದಲ್ಲಿ ಏನು ನಡೀತಲ್ಲ, ಆ ಟೈಮಲ್ಲಿ ಏನು ಅವಶೇಷಗಳು ಉಳಿದಿದೆ ಅದನ್ನೆಲ್ಲ ಇಲ್ಲಿ ಸಂಸ್ಕರಣೆ ಮಾಡಿಟ್ಟಿದ್ದಾರೆ. ಹಾಗೂ ಕಿಂಗ್ಸ್ ಯಾರೆಲ್ಲ ಇಲ್ಲಿ ರೂಲ್ ಮಾಡಿದ್ದಾರೆ ಈ ಗೋಲ್ಡ್ ಗೋವಾದಲ್ಲಿ ಅವರ ಫೋಟೋಗಳು ಹಾಗೂ ಕೆಲವು ಇಂಪಾರ್ಟೆಂಟ್ ಪ್ರೀಸ್ಟ್ ಅವರದ ಫೋಟೋಗಳನ್ನೆಲ್ಲ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಹಾಗೂ ಇಲ್ಲಿ ಒಂದು ಅರಬಿಕ್ ಸೀಯಲ್ಲಿ ಅವರು ಯಾವ ಶಿಪ್ಪನ್ನು ಯೂಸ್ ಮಾಡಿದರು, ಅದರ ಹಿಸ್ಟ್ರಿ ಹೇಗಿತ್ತು, ಅದರ ಕೆಲವು ಪಿಕ್ಚರ್ಸನ್ನು ಇಲ್ಲಿ
ಶೋಕೇಸ್ ಮಾಡಿದ್ದಾರೆ. ಮ್ಯೂಸಿಯಮಲ್ಲಿ ವಿಡಿಯೋ ಮಾಡೋದು ರಿಸ್ಟ್ರಿಕ್ಷನ್ ಇತ್ತು, ಆದ್ದರಿಂದ ವಿಡಿಯೋಗ್ರಫಿ ಮಾಡಲಿಕ್ಕಾಗಲಿಲ್ಲ. ಬಟ್ ಅಲ್ಲಿ ನೋಡಲಿಕ್ಕೆ ಅಂತೂ ತುಂಬ ಇತ್ತು. ಎಸ್ಪೆಷಲಿ ಯುದ್ಧ ಸಮಯದಲ್ಲಿ ಆದ ಕೆಲವು ರಾಕ್ಸ್ ಆಗಿರ್ಬೋದು ಅಥವಾ ಮೂರ್ತಿಗಳಾಗಿರ್ಬೋದು, ಅದನ್ನೆಲ್ಲ ಅಲ್ಲಿ ಶೋಕೇಸ್ ಮಾಡಿ ಇಟ್ಟಿದ್ದಾರೆ. ಟಿಕೆಟ್ ಪ್ರೈಸ್ 20 ರೂಪೀಸ್ ಪರ್ ಪರ್ಸನ್. ಚಿಕ್ಕ ಮಕ್ಕಳಿಗೆ ಫ್ರೀಯಾಗಿ ಎಂಟ್ರಿ ಬಿಡ್ತಾರೆ. ಮ್ಯೂಸಿಯಮನ್ನು ನೋಡ್ತಾ ಅರೌಂಡ್ 1 o'clock ಆಯಿತು. ಸೊ ಹಾಗೆಯೇ ನಾವು ಅಲ್ಲಿ ಹೊರಗಡೆ ಒಂದು ಉಡುಪಿ ರೆಸ್ಟೋರೆಂಟ್ ಇತ್ತು, ಅಲ್ಲಿ ಊಟ ಮಾಡಿದ್ವಿ. ನಂತರ ನಾವು ನಮ್ಮ ಪಯಣವನ್ನು ಶುರು ಮಾಡಿ ನಾವು 22 ಕಿಲೋಮೀಟರ್ಸ್ ನಮ್ಮ ರೆಸಾರ್ಟ್ ಹತ್ತಿರ ನಾವು ಪಯಣ ಬೆಳೆಸಿದ್ವಿ. ಒಳ್ಳೆಯದೇನು ಗೊತ್ತಾ, ಅಲ್ಲಿ ಪೆಟ್ರೋಲ್ ಮಾರ್ತಾ ಇರ್ತಾರೆ ಬಾಟಲಲ್ಲಿ. ನಾರ್ಮಲ್ ಪೆಟ್ರೋಲ್ 98 ರೂಪೀಸ್ ಆದರೆ ಒಂದು 20 ರೂಪೀಸ್ ಜಾಸ್ತಿ ಇರುತ್ತೆ ಆ ಪೆಟ್ರೋಲಿಗೆ. ಸೊ ಇನ್ ಕೇಸ್ ಹೋಗಿದ್ರೆ ನಿಮಗೆ ಅಲ್ಲಿ ಇಳಿದು ನಿಮ್ಮ ಪೆಟ್ರೋಲ್ ತಗೊಂಡು ಹಾಕ್ಬೋದು. ರಾಯಲ್ ಕೆಫೆ ಬೀಚ್ ಆಗಲಿಲ್ಲ ಅವೆ, ಇದು ಬೀಚ್. ನಮಗೆ ಬೀಚಿಗೆ ಹೋಗ್ಲಿಕ್ಕಿಲ್ಲ, ನಾವು ಹೋಗೋದು ಬೇರೆ ಕಡೆ. ಓಕೆ, ಒಳಗಡೆ ಆದರೆ ನಾನು ವಿಡಿಯೋ ಮಾಡ್ತೇನೆ ಅಂದರೆ ಗೊತ್ತಿಲ್ಲ. ಓಕೆ, ನಾನು ಇಳಿತೇನೆ. ಏನು ಕಾಲೆಲ್ಲ ಒಂದು ಲೆಕ್ಕ ಆಯಿತು. ನಾವು ಅಲ್ಲಿಂದ ಸ್ನೋ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿ ಟಿಕೆಟ್ ಪ್ರೈಸ್ 500 ರೂಪೀಸ್ ಪರ್ ಪರ್ಸನ್, ಈವನ್ ಇನ್ಕ್ಲೂಡಿಂಗ್ ಚಿಲ್ಡ್ರನ್ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದರಲ್ಲಿ ಎಲ್ಲ ಬರುತ್ತೆ, ನಿಮ್ಮ ಶೂಸ್, ಜಾಕೆಟ್ಸ್, ಆಮೇಲೆ ಸೇಫ್ಟಿ ಲಾಕರ್ ಎಲ್ಲನೂ ಬರುತ್ತೆ. आज के अंदर रख दी। Yeah.
ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ವಿ ಬೀಚಿಗೆ. ಆ ವಿಡಿಯೋನ ಇಲ್ಲಿ ಹಾಕಿದರೆ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅದನ್ನು ನೋಡಿ ಅಲ್ಲಿ ತನಕ ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್.